ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ಹೆಂಗಾರ ಮಾಡಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ವಿಷಯ ಎಲ್ಲನೂ ಹೇಳ್ಬಿಡ್ಬೇಕು. ಅವ್ರ ಪ್ರೀತಿಗೆ ನಂಗೆ ಮೋಸ ಮಾಡೋಕ್ಕಾಯ್ತಿಲ್ಲ. ಸಿದ್ದು ಅವರೇ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓ ಮೇಡಮರೇ, ಚೆನ್ನಾಗಿದ್ದೀನಿ. ನೀವು ಎದ್ದು ಕೂತಿರೋದು ನೋಡಿದ್ರೆ ಒಂದು ಸ್ವಲ್ಪ ಆರಾಮಾಗಿದ್ದೀರಾ ಅಂತ ಅನಿಸ್ತಿದೆ. ಹಂಗೇನಿಲ್ಲ ಮೇಡಮರೇ, ಮಲಗಿದ್ದು ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ಎದ್ದು ಕೂತಿರೋಣ ಅಂತ ಕುಂತೀವಿ ಅಷ್ಟೇ. ಸರಿ, ನೀವು ಹೇಗಿದ್ರೂ ಎದ್ದಿದ್ದೀರಲ್ಲ, ಬೆಳಗಿಂದ ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಊಟ ಮಾಡ್ತೀರಾ? ಊಟ ಏನು ಬೇಡ ಮೇಡಮರೇ. ಮೇಡಮರೇ, ಅದು ಹೇಳಿ ಸಿದ್ದು ಅವರೇ. ಅದು ಮೇಡಮರೇ, ಅದು ಅದು ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಹಾಂ, ಇರಿ. ಹೆಂಗಪ್ಪ ಹೇಳನೆ ದೇವ್ರೇ. ಸಿದ್ದು ಅವರೇ, ಊಟ ಮಾಡಿ ಅಂದರೆ ನೀವು ತಿಂತಿಲ್ಲ. ಈಗ ನೋಡಿ ಹೇಗೆ ಬೆವರ್ತಿದ್ದೀರಾ ಅಂತ. ನಿಮಗೆ ಸುಸ್ತಾಗ್ತಿದೆ, ಒಂದು ಸ್ವಲ್ಪ ಊಟ ಮಾಡಿ. ಅಯ್ಯೋ, ಊಟ ಎಲ್ಲ ಬೇಡ ಮೇಡಮರೇ, ಹಸಿವಾದ್ರೆ ಆಮೇಲೆ ತಿಂತೀನಿ. ಮುದ್ದಮ್ಮ ಹೊರಟ್ಲು. ಆದರೆ ಸಿದ್ದು ಅವರೇ, ನೀವು ಖುಷಿ ನೋಡಿದಾಗಲೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ, ಅವಳನ್ನ ಮುದ್ದು ಮಾಡ್ತೀರಾ. ಆದರೆ ಇತ್ತೀಚೆಗೆ ಅವಳನ್ನ ಸರಿಯಾಗಿ ಮಾತಾಡಿಸ್ತಾನೇ ಇಲ್ಲ. ಯಾಕೆ? ನಿಮಗೇನಾದರೂ ಬೇಜಾರಾಗಿದೆಯಾ? ನಂಗೆ ಮಾತಾಡ್ಸೋಕ್ಕಾಯ್ತಿಲ್ಲ ಮೇಡಮರೇ. ಮುದ್ದಮ್ಮ ನೋಡಿದಾಗೆಲ್ಲ ನಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸಿದ್ದು ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಹಂಗೇನಿಲ್ಲ ಮೇಡಮರೇ, ಹುಷಾರಿಲ್ವಲ್ಲ ಅದಕ್ಕಷ್ಟೇ. ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ ಅಲ್ವಾ? ಇಲ್ಲ ಮೇಡಮರೇ. ಸರಿ ಸಿದ್ದು ಅವರೇ, ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅದರ ವಿಚಾರವಾಗಿ ನಾನು ಅವ್ರಿಗೆ ಎಷ್ಟೊಂದು ಸಲ ಫೋನ್ ಮಾಡಿದ್ದೀನಿ. ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೇ ಇದ್ದಾರೆ. ಆದರೆ ನನಗೆ ಯಾಕೋ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಮೇಡಮರೇ, ನೀವು ಆಕ್ಸಿಡೆಂಟ್ ಅಂದ್ಬಿಟ್ರೆ ನನ್ನ ಕೈ ಕಾಲೇ ನಿಂತೋಯ್ತದೆ. ಏನು ಮಾಡಿದೆ ಅಂತ ಗೊತ್ತಾಯ್ತಿಲ್ಲ. ಇಲ್ಲ, ನಂಗೆ ನಿಮ್ಮ ತವ ಈ ಸಿ ಮುಚ್ಚಿಡೋಕ್ಕಾಯ್ತಿಲ್ಲ ಮೇಡಮರೇ. ಸಿದ್ದು ಅವರೇ, ಕೇಳಿಸ್ಕೊತಿದ್ದೀರಾ? ಹೇಳಿ ಮೇಡಮರೇ. ಮತ್ತೇನು ಮಾತಾಡ್ತಾನೆ ಇಲ್ಲ. ಹಂಗೇನಿಲ್ಲ ಮೇಡಮರೇ. ನೀವು ಆದಷ್ಟು ಬೇಗ ಹುಷಾರಾಗಿ. ನೀವು ಹುಷಾರಾದ್ಮೇಲೆ ಈ ವಿಷಯವಾಗಿ ನಿಮ್ಮ ತಂದೆ ಹತ್ರ ಒಂದು ಸಲ ಮಾತಾಡಿ. ಈ ಪರಿಸ್ಥಿತಿನಲ್ಲಿ ನಿಮ್ಮ ತಂದೆ ಕೈಯಲ್ಲಿ ಮಾತ್ರ ಖುಷಿಗೆ ನ್ಯಾಯ ಕೊಡಿಸೋದು ಸಾಧ್ಯ. ನೋಡಿ, ಅವ್ರು ಎಷ್ಟು ಜನರಿಗೆ ಸಹಾಯ ಮಾಡ್ತಿದ್ದಾರೆ, ನ್ಯಾಯ ಕೊಡಿಸ್ತಿದ್ದಾರೆ. ಆದಷ್ಟು ಬೇಗ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸಿದ್ದು ಅವರೇ. ನೀವು ಹುಷಾರಾದ್ಮೇಲೆ ನಿಮ್ಮ ತಂದೆ ಹತ್ರ ಮಾತಾಡ್ತೀರಾ ಅಲ್ವಾ? ಸಿದ್ದು ಅವರೇ. ಮೇಡಮರೇ, ಮಾತಾಡ್ತೀನಿ. ಸರಿ,
ನೀವು ಮಲಗಿ ರೆಸ್ಟ್ ತಗೊಳ್ಳಿ. ಕುಡಿಯೋಕೆ ನೀರು ಖಾಲಿಯಾಗಿದೆ, ನಾನು ತುಂಬಿಸ್ಕೊಂಬರ್ತೀನಿ. ಅಯ್ಯೋ, ಮೇಡಮ್ ಅವರು ಅಪ್ಪಾಜಿಗೆ ಹೇಳ್ಬಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ತವ್ರೆ. ಇಲ್ಲಿ ನೋಡಿದ್ರೆ ನನ್ನಿಂದಲೇ ಅವ್ರಿಗೆ ಅನ್ಯಾಯ ಆಗೋಗದೆ. ಯಾವ್ರೆ, ಯಾಕಪ್ಪ ನನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟೆ? ಸಿದ್ದೇಗೌಡ, ಬಾಲ ಇಲ್ಲಿ ಅಲ್ಲಕಲ್ಲ, ಯಾಕಲ ಹಿಂಗಾಗೋಗಿದ್ಯಾ? ಹಾಂ, ನಿನ್ನ ಕನ್ನಡಿಯಾಗಿ ನೋಡ್ಕೊಂಡಿದ್ಯಲ್ಲ, ಈ ಪಾರ್ಟಿ ಈಕಾಗಿದೆಯಲ್ಲ, ಅಂಥದ್ದು ಏನಾಗದೆ ನಿನಗೆ? ಅಪ್ಪಾಜಿ, ನನ್ಗಾಯ್ತಲ್ಲ ಅಪ್ಪಾಜಿ, ನನ್ನಿಂದ ಅದೆಲ್ಲ ಮರೆಯೋದಕ್ಕೆ ಆಯ್ತಿಲ್ಲ. ಪಾಪ ಆ ಪುಟ್ಟು ಮಗುಗೆ ಅನ್ಯಾಯ ಮಾಡ್ಬಿಟ್ನಲ್ಲ, ಆ ಮಗ ನನ್ನಿಂದಲೇ ಅನಾಥೆ ಆಗ್ಬಿಟ್ಟಲ್ಲ ಅಂತ ಎದೆಗೆ ಬೆಂಕಿ ಇಟ್ಕೊಂಡು ಓಡಾಡ್ತಾವ್ನಿ. ಅಷ್ಟೇ ಅಲ್ಲ ಅಪ್ಪಾಜಿ, ಮೇಡಮ್ ಅವ್ರ ಜೀವನದಾಗೂ ಆಟ ಆಡ್ಬಿಟ್ಟಲ್ಲ ಅಂತ ಆ ಪಾಪ ಪ್ರಜ್ಞೆ ನನ್ನ ಇಂಚಿಂಚು ಕೊಲ್ತದೆ. ಸಿದ್ದೇಗೌಡ, ನಂಗೆ ಮೊದಲೇ ಗೊತ್ತಿತ್ತು ಕಲ, ಇದು ಯಾವತ್ತಾದರೂ ಒಂದು ದಿವಸ ಹಿಂಗೆ ಆಯ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಕಲ. ಅದಕ್ಕೆ ನಾನು ನಿಂಗೇನು ಹೇಳಿದೆ ಸುಮ್ಮನೆ ಇದ್ದಿದ್ದು. ಅಲ್ಲ ಕಲ, ಇದ್ಯಾಕಲ ಈಟೊಂದು ತಲೆಗೆ ಹಾಕೊಂಡಿದ್ದಿ? ಸಿದ್ದೇಗೌಡ, ಸೂಕ್ಷ್ಮಕಲ್ಲ ನೀನ್ಲಿ. ನೋಡ್ಲಾ, ನಾನು ಹಿಂಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಳ್ಳ, ಇದನ್ನೆಲ್ಲ ಮರ್ತ್ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲ. ನೀನು ಹಿಂಗಿದ್ರೆ ಹೆಂಗಲ್ಲ ಲೇ? ಇಲ್ಲ ಅಪ್ಪಾಜಿ, ನಾನು ಏನೇ ಮಾಡಿದ್ರು ನಂಗೆ ಮೊದ್ಲಂಗಿರೋಕ್ಕಾಯ್ತಿಲ್ಲ. ಅದು ಅಲ್ದೇ ಮೇಡಮ್ ಅವ್ರಿಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಯ್ತಿಲ್ಲ ಅಪ್ಪಾಜಿ. ಸಿದ್ದೇಗೌಡ, ನಾನು ನೀನು ಹೆಂಗೆ ಹೇಳ ನಿನಗೆ ಲೈ? ನೋಡ್ಲಾ, ಆ ಹೆಣ್ಮಗಿಗೆ ಅನ್ಯಾಯ ಆಗದೆ ಅಂತಲೇ ಕಲ ನಾನು ಅವ್ರ ಮನೆಗೆ ಹೋಗಿ ನಂಗೆ ಬ್ಯಾಡ್ದವ್ರ ಸಂಬಂಧನ ಬಾಚ್ಕೊಂಡ್ಬಂದಿದ್ದು. ಏನಪ್ಪಾಜಿ ನಿಮ್ಮ ಮಾತಿನ ಅರ್ಥ? ಉಕ್ಕಲ್ಲ ಸಿದ್ದೇಗೌಡ, ಆ ಆಕ್ಸಿಡೆಂಟಿಂದ ಆ ಹೆಣ್ಮಗಿನ ಮದುವೆ ನಿಂತೋಯ್ತಲ್ಲ ಅಂತಲೇ ಕಲ ನಮ್ಮ ಮನೆ ಹೆಣ್ಮಗನ ಆರಿಸ್ಕೊಂಡೋಗಿರೋ ಆ ದಗಲ್ಬಾಜಿ ಮನೆಗೆ ಹೋಗಿ ಸಂಧಾನ ಮಾಡ್ಕೊಂಬಂದಿದ್ದು. ನೀ ಕೇಳಲ್ಲ ಸಿದ್ದೇಗೌಡ, ನನ್ನ ಪ್ರಾಣ ಹೋದ್ರೂ ಆ ಮನೆ ಹೊಸಲು ತೊಳಿತಾ ಇರಲಿಲ್ಲ ನಾನು. ನಮ್ಮಿಂದ ಹೆಣ್ಮಗಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವ್ರ ಜೊತೆ ಕೈ ಜೋಡಿಸ್ಕೊಂಡ್ಬಂದೀನಿ. ಸುಮ್ಮನೆ ನಮ್ಮ ಮನೆ ಹಾಳು ಮಾಡಿದವ್ರ ಮನೆಗೆ ಹೋಗಿ ಸಂಧಾನ ಮಾಡ್ಕೊಂಬರಕ್ಕೆ ನನಗೇನು ಹುಚ್ಚಿಟ್ಟೈತಲ್ಲ ಅಪ್ಪಾಜಿ. ಸಿದ್ದೇಗೌಡ, ನನ್ನ ಮಾತು ನಾ ಪೂರ್ತಿ ಕೇಳಿಸ್ಕೊ. ನೋಡ್ಲಾ, ನಾನೇನೇ ಮಾಡಿದ್ರು ನಿನಗೆ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳ, ನಿನ್ನನ್ನು ಆಪತ್ತಿಂದ ಪಾರು ಮಾಡೋಕ್ಕೆ ಅಂತ ತಿಳ್ಕೊ, ತಿಳಿತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.